close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ತುಂಬ ಜನ ಒಂದು ಹೊಸ ಗಾಡಿ ತಗೊಳ್ಳುವಾಗ, ಇಲ್ಲ ಹಳೆ ಗಾಡಿನೂ ಇರ್ಬೋದು, ತುಂಬ ಜನ 360 ಅಂದರೆ ಏನು, ತುಂಬ ಜನರಿಗೆ ನಾಲೆಜ್ ಇದೆ, ಬಟ್ ಸ್ಟಿಲ್ ತುಂಬ ಜನ ಕೇಳ್ತಾರೆ 360 ಅಂದರೆ ಏನು, ಹೇಗೆ ವರ್ಕ್ ಆಗ್ತದೆ, ಏನು ಬೆನಿಫಿಟ್ ಅದರದು ಅಂತ. ಈಗ ನಾನು ಇವತ್ತು ಒಂದು ಕೆಳಗಡೆ ಕಾರ್ ಇದೆ, ಗ್ರ್ಯಾಂಡ್ ವಿಟಾರಾ ಅಂತ. ಸೊ ಆ ಕಾರಿಗೆ ನಾನು ಆಗ್ತಿರೋದು RS, ನಮ್ಮದು ಓನ್ ಬ್ರ್ಯಾಂಡ್ ಇದು. 9 inch is a screen, 2GB RAM, 32GB ROM with wireless CarPlay, with wireless Android Auto, with 360 support and 4 cameras. ಸೊ ತುಂಬ ಜನ ಕೇಳಿದ ಆನ್ಸರಿಗೆ ಒಂದು ವಿಡಿಯೋ ಮಾಡುವಂತ ಅನ್ಕೊಂಡಿದ್ದೀನಿ. ಸೊ ನಮಗೂ ಈಸಿ ಆಗ್ತದೆ, ಫಾರ್ವರ್ಡ್ ಮಾಡಿದ್ರೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ವಿಡಿಯೋ ಅಂತ ಮಾಡ್ತೇನೆ. ಹೊಸ ಗಾಡಿ ಗ್ರ್ಯಾಂಡ್ ವಿಟಾರಾ ಈಗ ಕಾರಲ್ಲಿ ಕೆಳಗಡೆ ಕೆಲಸ ನಡೀತಿದೆ. ನಿಮಗೆ ಪ್ರಾಸೆಸಿಂಗ್, ಕ್ಯಾಲಿಬ್ರೇಷನ್ ಅಂದರೆ ಏನು, ನಾರ್ಮಲಿ ನಿಮಗೆ ಮ್ಯಾಟ್ ಹಾಕಿ ಯಾಕೆ ಕ್ಯಾಲಿಬ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮದು 4 ಕ್ಯಾಮ್ರಾದು ಆ್ಯಂಗಲ್ ಅನ್ನು ಪ್ರಾಪರ್ ಆಗಿ ಸೆಟ್ ಮಾಡಿ ವಿದೌಟ್ ಯಾವುದೇ ರೀತಿ ನಿಮಗೆ ಬ್ಲರ್ ಇರೋದಾಗೆ ಅದನ್ನು ನೀಟಾಗಿ ಸೆಟ್ ಮಾಡುವಂಥದ್ದು. ಸೊ 4 ಕ್ಯಾಮ್ರಾವನ್ನು ಸೆಟ್ ಮಾಡೋದನ್ನು ವಿ ಕ್ಯಾನ್ ಸೇ ಇಟ್ ಆಸ್ ಅ ಕ್ಯಾಲಿಬ್ರೇಷನ್. ಅದಾದ ನಂತರ ನಿಮಗೆ ವೈರ್ಲೆಸ್ ಕಾರ್ಪ್ಲೇ ಹೇಗೆ ವರ್ಕ್ ಆಗ್ತದೆ, ಡ್ರೈವಿಂಗ್ ಟೈಮಲ್ಲಿ ಸೇಫ್ಟಿ ಪರ್ಪಸಾ, ಯೂಟ್ಯೂಬ್ ನೋಡಿಕೊಂಡು ಮ್ಯೂಸಿಕ್ ಕೇಳ್ಕೊಂಡು ನಾವು ಡ್ರೈವ್ ಮಾಡ್ಬೋದಾ, ಅಲ್ಲಿ ಸ್ಕ್ರೀನ್ ಆಫ್ ಆಪ್ಷನ್ ಹೇಗೆ ವರ್ಕ್ ಆಗ್ತದೆ, ಪ್ರತಿಯೊಂದು ನಿಮಗೆ ನಾನು ಡೀಟೇಲ್ಡ್ ಆಗಿ ಈಗ ಕೆಳಗಡೆ ಕರ್ಕೊಂಡೋಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಬನ್ನಿ ಕೆಳಗಡೆ ಹೋಗಿ ನೋಡ್ಕೊಳ್ಳುವ ಈಗ. ಸೊ ಫ್ರೆಂಡ್ಸ್, ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಾಗೆ ಒಂದು 360 ಡಿಗ್ರಿ ಹೇಗೆ ಬೆನಿಫಿಟ್ ಇದೆ, ಅದರಲ್ಲಿ ಏನೆಲ್ಲ ಬರ್ತದೆ ಅಂತೇಳಿ ಡೀಟೇಲ್ಡ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಬೇಸಿಕ್ಲಿ ಈಗ ನಾನು ಕೂತಿರುವಂಥ ಕಾರ್ ಬಂದುಬಿಟ್ಟು ಗ್ರ್ಯಾಂಡ್ ವಿಟಾರಾ ಕಾರಲ್ಲಿ ಕೂತಿದ್ದೇನೆ. ಸೊ ಇದರಲ್ಲಿ 9 inch ಸ್ಕ್ರೀನ್ ಎಕ್ಸಾಕ್ಟ್ OE ಫಿನಿಶಿಂಗ್ ಆಗಿ OE ಫಿಟ್ಟಿಂಗ್ ಆಗಿ ಬರ್ತದೆ, ಓಕೆನಾ. ಸೊ ಇದರಲ್ಲಿ ಈಗ ಹಾಕಿರೋದು ನಾವು ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್. ಸೊ ನೀವು ನೋಡ್ತಿರ್ಬೋದು, ಹೋಮ್ ಸ್ಕ್ರೀನಲ್ಲಿ ನಿಮಗೆ ರೇಡಿಯೋ ಎಲ್ಲ, ನ್ಯಾವಿಗೇಷನ್, ಬ್ಲೂಟೂತ್, ವಿಡಿಯೋ ಸೆಟ್ಟಿಂಗ್ಸ್ ಎಲ್ಲ ಬರ್ತದೆ. ಸಪೋಸ್ ಯು ವಾಂಟ್ ಟು ಪುಟ್ ಎನಿ ಶಾರ್ಟ್ ಕಟ್ಸ್ ಹಿಯರ್ ಆಲ್ಸೋ ಯು ಕ್ಯಾನ್ ಪುಟ್. ಸೊ ಈಗ ಮೇನ್ ಸ್ಕ್ರೀನ್ ಅಂತ ಬಂದಾಗ ಇದರಲ್ಲಿ ಈಗ ನಾನು ಮೇನ್ ಮೆನು ಅಲ್ಲಿ ನಿಮಗೆ ಫಸ್ಟ್ 360 ನೋಡಬೇಕು ಅಂತ ಇದ್ರೆ, ದಿಸ್ ಈಸ್ ದ ಕ್ಲಾರಿಟಿ ಆಫ್ ದ 360 ವ್ಯೂ. ಸೊ ಈಗ ನೀವು ನೋಡ್ತಿರ್ಬೋದು, ವಿಟಾರಾ ಅಂತೇಳಿ ನಾವು ಒಂದು ಕಾರನ್ನು ಇಲ್ಲಿ ಚೂಸ್ ಮಾಡಿದ್ದೇವೆ. ಸೊ ದ ಬ್ಲೂ ಕಲರ್ ಕಸ್ಟಮರ್ದ ಕಾರ್, ಸೊ ಸೇಮ್ ವೇ ನಾವು ಹಾಕಿದ್ದೇವೆ. ಸೊ ನಿಮಗೆ ಫ್ರಂಟ್ ವ್ಯೂ ಬೇಕಂದ್ರೆ ಯು ಕ್ಯಾನ್ ಪರ್ಸ್ನಲಿ ಲೈಕ್ ಫ್ರಂಟ್ ವ್ಯೂ ನೋಡ್ಬೋದು, ಬ್ಯಾಕ್ ವ್ಯೂ ಬೇಕಂದ್ರೆ ಬ್ಯಾಕ್ ವ್ಯೂ ನೋಡ್ಬೋದು, ಲೆಫ್ಟ್ ಬೇಕಂದ್ರೆ ಲೆಫ್ಟ್ ನೋಡ್ಬೋದು, ರೈಟ್ ಬೇಕಂದ್ರೂ ರೈಟ್ ನೋಡ್ಬೋದು. ಸೊ ಇದರಲ್ಲಿ ಆಪ್ಷನ್ ಏನಂದ್ರೆ 2 ಸಿಮ್ ಕಾರ್ಡ್, 2 USB ಆಪ್ಷನ್ ಬರ್ತದೆ, ಮತ್ತೆ ಒಂದು ಸಿಮ್ ಕಾರ್ಡ್ ಆಪ್ಷನ್ ಬರ್ತದೆ. ಸೊ ಸಿಮ್ ಕಾರ್ಡ್ ಅಂತ ಬಂದಾಗ ನಿಮ್ಗೆ ಇಲ್ಲಿ ತುಂಬಾ ಜನ ಕೇಳ್ತಾರೆ ಸಿಮ್ ಕಾರ್ಡ್ ಹಾಕೋದು ಎಲ್ಲಿ ಅಂತೇಳಿ. ಸೊ ಸಿಮ್ ಕಾರ್ಡ್ ನಿಮಗೆ ಇಲ್ಲಿ ಹಾಕೊಳ್ಳೋದು. ಸೊ 4G ಸಿಮ್ ಕಾರ್ಡ್ ಹಾಕೊಳ್ಬೋದು, 2 USB ಹಾಕ್ಬೋದು. ಒಂದು USB ರೆಕಾರ್ಡಿಂಗ್ ಅಂತಾನೆ ಇಟ್ಕೊಳ್ಳಿ, ಇನ್ನೊಂದು USB ಬಂದ್ಬಿಟ್ಟು ಸಾಂಗ್ಸ್ ಏನಾದ್ರು ಇದ್ರೆ ನೀವು ಹಾಕೊಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದ 360 ಡಿಗ್ರಿ ಆಂಗಲ್. 360 ಅಂತ ಬಂದಾಗ 2 ಕ್ಯಾಮ್ರಾ ನಿಮಗೆ 2 ಮಿರರ್ ಅಲ್ಲಿ ಬರ್ತದೆ, ಒಂದು ಫ್ರಂಟ್ ಅಲ್ಲಿ ಬರ್ತದೆ, ಒಂದು ಬ್ಯಾಕ್ ಅಲ್ಲಿ ಬರ್ತದೆ. ಸೊ ಸಿಟ್ಟಿಂಗ್ ಇನ್ಸೈಡ್ ಯುವರ್ ಕಾರ್ ಯು ಕ್ಯಾನ್ ಕಂಪ್ಲೀಟ್ಲಿ ಸರೌಂಡಿಂಗ್ಲಿ ವ್ಯೂ ಯೋರ್ ಸರೌಂಡಿಂಗ್ ಅನ್ನು ನೋಡ್ಕೊಳ್ಬೋದು. ಸೈಡ್ಸ್ ಅಲ್ಲಿ ಏನಿದೆ, ಲೆಫ್ಟ್ ಅಲ್ಲಿ ಏನಿದೆ, ಫ್ರಂಟ್ ಅಲ್ಲಿ ಏನಿದೆ, ಬ್ಯಾಕ್ ಅಲ್ಲಿ ಏನಿದೆ ಅಂತ ನೋಡ್ಕೊಳ್ಬೋದು. ಈಗ ನಾನೀಗ ನೋಡ್ತಿರೋದು ಇಲ್ಲಿ 360. ಸಪೋಸ್ ನೀವು ಇಲ್ಲಿ ರಿವರ್ಸ್ ಕ್ಯಾಮ್ರಾ ಹಾಕಿದ್ರೆ ಆಟೋಮೆಟಿಕ್ಲಿ ರಿವರ್ಸ್ ಇದಕ್ಕೆ ಗೇರ್ಗೆ ಶಿಫ್ಟ್ ಆಗ್ತದೆ. ಸೊ ಇದು ನಿಮಗೆ ರಿವರ್ಸ್ ಕ್ಯಾಮ್ರಾ ಆಗಿ ವರ್ಕ್ ಆಗ್ತದೆ. ಸೊ ದ ಸೇಮ್ ವೇ ಗ್ರಿಡ್ ಲೈನ್ ಬರ್ತದೆ. ಇನ್ನೊಂದು ತುಂಬಾ ಜನ ಕೇಳ್ತಾರೆ 360 ಅಲ್ಲಿ ಮೂವಿಂಗ್ ಗ್ರಿಡ್ ಲೈನ್ ಬರ್ತದ ಅಂತ. ದ ಆನ್ಸರ್ ಈಸ್ ನೋ. ಯಾಕಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಮೂವಿಂಗ್ ಲೈನ್ ಬರಲ್ಲ. ಸೊ ಇದರಲ್ಲಿ ನಿಮಗೆ ಸ್ಟ್ರೇಟ್ ಲೈನ್ ಬರ್ತದೆ. ವೆನ್ ಯು ಟೇಕ್ ದ ರಿವರ್ಸ್ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್. ಈಗ ನಾನು ನಾರ್ಮಲಿಗೆ ಹಾಕಿದ್ದೇನೆ, ಸೊ ಯು ಕ್ಯಾನ್ ಸಿ ಅಗೇನ್. ಸೊ ಸಪೋಸ್ ಈಗ ಇನ್ನೊಂದು ಏನಂದ್ರೆ, ಈಗ ನೀವು ಇಲ್ಲಿ ಯೂಟ್ಯೂಬ್ ನೋಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ. ಸೊ ಈಗ ಯೂಟ್ಯೂಬ್ ನೋಡ್ತಾ ಇದ್ರೂ ನಿಮಗೆ ಲೆಫ್ಟ್ ಇಂಡಿಕೇಟರ್ ಹಾಕಿದರೆ ಆಟೋಮೆಟಿಕ್ ಲೆಫ್ಟ್ ತೋರಿಸ್ಬೋತದೆ. ಅದೇ ರೀತಿ ರೈಟ್ ಇಂಡಿಕೇಟರ್ ಹಾಕಿದರೆ ನಿಮಗೆ ರೈಟಲ್ಲಿ ತೋರಿಸ್ತದೆ. ಡ್ರೈವಿಂಗ್ ಟೈಮಲ್ಲಿ ಬೇಕಂದರೆ ಡ್ರೈವಿಂಗಲ್ಲಿನೂ ನೋಡ್ಕೊಳ್ಬೋದು. ಸೊ ಇದಾದ ನಂತರ ಇದರಲ್ಲಿ ನಿಮ್ಗೆ 2 ಆಪ್ಷನ್, ಐದರ್ ಸ್ವಿಚ್ ಆನ್ ಯುವರ್ ಮೊಬೈಲ್ ಹಾಟ್ಸ್ಪಾಟ್ ಆ್ಯಂಡ್ ಗೆಟ್ ಇಟ್ ಕನೆಕ್ಟೆಡ್, ಎಲ್ಸ್ ಇನ್ಸ್ಟಾಲ್ ಅ ಸಿಮ್ ಕಾರ್ಡ್ ಆ್ಯಂಡ್ ನೀವು ನೋಡ್ಕೊಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಆಂಡ್ರಾಯ್ಡ್ ಯೂನಿಟನ್ನು ವೈಫೈ ಕನೆಕ್ಷನ್ ಥ್ರೂ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಳ್ತೇನೆ. ಈಗ ಇನ್ನೊಂದು ಈಗ ಬ್ಲೂಟೂತ್ ಅಂತ ಬಂದಾಗ ನಿಮಗೆ ವೈರ್ಲೆಸ್ ಕಾರ್ಪ್ಲೇ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ, ಸೊ ಐಲ್ ಜಸ್ಟ್ ಶೋ ಯು ವೆರಿ ಶಾರ್ಟ್ಲಿ. ಈಗ ಬ್ಲೂಟೂತ್ ಅಂತ ಬಂದಾಗ ಯು ಹ್ಯಾವ್ ಟು ಕನೆಕ್ಟ್ ಯುವರ್ ಬ್ಲೂಟೂತ್ ಟು ದ ಡಿವೈಸ್. ಸೊ ಇಲ್ಲಿ ಗ್ರ್ಯಾಂಡ್ ವಿಟಾರಾ ಅಂತ ಇದೆ. ಸೊ ನೀವು ನೋಡ್ಕೊಂಡಿರ್ಬೋದು, ಗ್ರ್ಯಾಂಡ್ ವಿಟಾರಾ ಅಂತ ಇದೆ, ಇದರಲ್ಲಿ ಕನೆಕ್ಟೆಡ್ ಅಂತ ಬಂದಿದೆ. ಸೊ ಒಮ್ಮೆ ಕನೆಕ್ಟ್ ಆದ ನಂತರ ನಿಮಗೆ ಸಿಸ್ಟಮಲ್ಲಿ ಕಾರ್ ಲಿಂಕ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ವೆನ್ ಯು ಪುಟ್ ಅ ಕಾರ್ ಲಿಂಕ್, ನಿಮಗೆ ಇಲ್ಲಿ ಡೈರೆಕ್ಟಾಗಿ ಇಟ್ ಶೋಸ್ ಕನೆಕ್ಟಿಂಗ್. ಸೊ ದಿಸ್ ಈಸ್ ಅ ಕಾರ್ಪ್ಲೇ.
ಸೊ ದಿಸ್ ಈಸ್ ನಥಿಂಗ್ ಬಟ್ ಕಾರ್ಪ್ಲೇ ಏನಂದರೆ ನಿಮ್ಮ ಫೋನನ್ನು ಎಲ್ಲೇ ಇಟ್ಕೊಂಡು ನಿಮ್ಮ ಫೋನನ್ನು ಇಲ್ಲಿ ಯೂಸ್ ಮಾಡ್ಬೋದು. ಸಪೋಸ್ ಈಗ ನನಗೆ ಸ್ಪೋಟಿಫೈಯಿಂದ ಸಾಂಗ್ ಪ್ಲೇ ಮಾಡಬೇಕು, ನನ್ನ ಫೋನ್ ಯೂಸ್ ಮಾಡೋದು ಬೇಡ ಅಂತ ಇದ್ದರೆ ಐ ವಿಲ್ ಹ್ಯಾವ್ ಎವ್ರಿಥಿಂಗ್, ಐ ಕ್ಯಾನ್ ಆಕ್ಸೆಸ್ ಎವ್ರಿಥಿಂಗ್ ಇಲ್ಲಿಂದ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡಿ, ಇದು ನನ್ನ ಫೋನನ್ನು ನಾನೀಗ ಯೂಸ್ ಮಾಡ್ತಿರೋ. ಸೊ ದಿಸ್ ಈಸ್ ಕಾಲ್ಡ್ ಕಾರ್ಪ್ಲೇ. ಸೊ ಮ್ಯೂಸಿಕ್ ಬೇಕಾದರೆ ಮ್ಯೂಸಿಕ್ಕು ಪ್ಲೇ ಮಾಡ್ಬೋದು. ಸೊ ಈಗ ಸಪೋಸ್ ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ ವರ್ಕ್ ಆಗಬೇಕು, ಸ್ಟೇರಿಂಗ್ ಮೈನಸ್, ಸ್ಟೇರಿಂಗ್ ಪ್ಲಸ್, ಬ್ಯಾಕ್ವರ್ಡ್, ಫಾರ್ವರ್ಡ್, ಅದ ನಂತರ ಮ್ಯೂಟ್. ಸೊ ಎಲ್ಲ ಫಂಕ್ಷನ್ನು ಸ್ಟೇರಿಂಗಲ್ಲಿ ಏನೇ ಬಂದಿದ್ರೂ ನಿಮಗೆ ಇಂಟಗ್ರೇಟ್ ಆಗಿ ಇರ್ತದೆ. ಸೊ ದಿಸ್ ಈಸ್ ಅಬೌಟ್ ದ ಕಾರ್ಪ್ಲೇ. ಸೊ ಅದೇ ರೀತಿ ಯಾರೇ ಸ್ಯಾಮ್ಸಂಗ್ ಫೋನ್ ಯೂಸ್ ಮಾಡೋರಿದ್ರೂ ಇದೇ ರೀತಿ ಜಸ್ಟ್ ಕನೆಕ್ಟ್ ಯುವರ್ ಬ್ಲೂಟೂತ್ ಆ್ಯಂಡ್ ಗೆಟ್ ಇಟ್ ಕನೆಕ್ಟೆಡ್ ಟು ದ ಡಿವೈಸ್, ಇಷ್ಟೇ ಇರೋದು ಇದರಲ್ಲಿ. ಸೊ ಅದಾದ ನಂತರ ನಿಮಗೆ ಈಗ ಗೂಗಲ್ ಮ್ಯಾಪ್ಸ್ ಬೇಕು, ನಿಮ್ಮದು ಫ್ರೆಂಡ್ಸ್ ಲೊಕೇಶನ್ ಕಳಿಸಿದ್ರು, ಯು ವಾಂಟ್ ಟು ಸಿ, ಜಸ್ಟ್ ಗೋ ಟು ಯುವರ್ ವಾಟ್ಸಪ್ ಆ್ಯಂಡ್ ಚೆಕ್ ಮಾಡಿದರೆ ಆಯಿತು. ಸೊ ಅದೇ ರೀತಿ ನಿಮಗೆ ಕಾಲ್ ಲಾಗ್ಸ್ ಮಾಡಬೇಕು, ನಿಮಗೆ ಯಾರಿಗಾದ್ರೂ ಕಾಲ್ ಬೇಕಾ, ರೀಸೆಂಟ್ ಬೇಕಾ, ಕಾಂಟ್ಯಾಕ್ಟ್ಸ್ ಬೇಕಾ, ಕೀಪ್ಯಾಡ್ಸ್ ಬೇಕಾ, ಸೊ ಏನಿದ್ರು ವಿದೌಟ್ ಟಚಿಂಗ್ ಯುವರ್ ಫೋನ್ ಯು ಕ್ಯಾನ್ ಆಪ್ರೇಟ್ ಯುವರ್ ಫೋನ್ ಫ್ರಮ್ ದಿ ಡಿವೈಸ್. ಸೊ ಇಷ್ಟೇ ಕಾರ್ಪ್ಲೇ ಅಂದರೆ. ಫೋನನ್ನು ಎಲ್ಲ ಇಟ್ಕೊಳ್ಳಿ, ನಿಮಗೆ ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು. ಅದಂತ ಗೂಗಲ್ ಮ್ಯಾಪ್ಸ್, ಸ್ಪೋಟಿಫೈ ಆ್ಯಂಡ್ ವಾಟ್ ಎವರ್ ದ ಅಪ್ಲಿಕೇಶನ್ ಯು ವಾಂಟ್ ಯು ಕ್ಯಾನ್ ಯೂಸ್ ಇಟ್. ಸೊ ಇದಾದ ನಂತರ ಈಗ ನಿಮಗೆ ಆ್ಯಂಡ್ರಾಯ್ಡ್ ಅಂದರೆ ನಿಮಗೆ ಯೂಟ್ಯೂಬೆಲ್ಲ ಪ್ಲೇ ಮಾಡಬೇಕು ಅಂತ ಇದ್ದರೆ ಜಸ್ಟ್ ನಿಮಗೆ ಇದರಲ್ಲಿ ಸೆಟ್ಟಿಂಗ್ಸ್ ಹೋಗಿ ನಿಮ್ಮ ಮೊಬೈಲ್ ಪರ್ಸ್ನಲ್ ಹಾಟ್ಸ್ಪಾಟನ್ನು ಕನೆಕ್ಟ್ ಮಾಡಿ ಇಲ್ಲಿ ವೈಫೈ ಕನೆಕ್ಟ್ ಮಾಡಿದರೆ, ಸೊ ನಂದು ಇಲ್ಲಿ 14 Pro Max ಕನೆಕ್ಟ್ ಆಯಿತು. ಈಗ ನಿಮಗೆ ಯೂಟ್ಯೂಬೆಲ್ಲ ಪ್ಲೇ ಮಾಡಬೇಕು ಅಂತ ಇದ್ದರೆ ನಿಮಗೆ ಇಮಿಡಿಯೇಟ್ ಪ್ಲೇ ಮಾಡಬೇಕು. ಸೊ ಸಪೋಸ್ ನಿಮಗೆ ಯೂಟ್ಯೂಬೆಲ್ಲ ಪ್ಲೇ ಮಾಡ್ತಿರುವಾಗ, ಈಗ ನೋಡಿ ಇಲ್ಲಿ ಮ್ಯೂಸಿಕ್ ಏನೇ ಪ್ಲೇ ಮಾಡಬೇಕು ಅಂತ ಇದ್ರೂ ಯೂಟ್ಯೂಬೆಲ್ಲ ಪ್ಲೇ ಮಾಡ್ತಿರುವಾಗ ಸ್ಕ್ರೀನ್ ಆಫ್ ಬೇಕು, ಸ್ಕ್ರೀನ್ ಡಿಸ್ಟರ್ಬೆನ್ಸ್ ಬೇಡ ಅಂತಿದ್ರೆ, ಈಗ ಆಡಿಯೋ ಕೇಳ್ತಿದೆಯಾ, ಜಸ್ಟ್ ಸ್ಕ್ರೋಲ್ ಡೌನ್, ಇಲ್ಲಿ ಆಫ್ ಸ್ಕ್ರೀನ್ ಅಂತ ಇದೆ, ಜಸ್ಟ್ ಆಫ್ ದ ಸ್ಕ್ರೀನ್ ಕಾಣ್ತಿದೆಯಾ, ಒಂದು ಟಚ್ ಕೊಟ್ಟರೆ ಪ್ಲೇ ಆಗ್ತದೆ. ಈಗ ಇನ್ನೊಂದು ಸ್ಪ್ಲಿಟ್ ಸ್ಕ್ರೀನ್ ಬೇಕು ಅಂತ ಇದ್ದರೆ, ಯು ವಾಂಟ್ ಯೂಸ್ ಸ್ಪ್ಲಿಟ್ ಸ್ಕ್ರೀನ್, ಇಲ್ಲಿ ನಿಮಗೆ ಐಕನ್ಸ್ ಇರ್ತದೆ, ಜಸ್ಟ್ ಈ ಐಕನನ್ನು ಎಲ್ಲ ಅಪ್ಲಿಕೇಶನ್ಸ್ ಇಲ್ಲಿ ಬುಕ್ ಮಾರ್ಕ್ ಇರ್ತದೆ, ಆ ಬುಕ್ ಮಾರ್ಕನ್ನು ಪ್ರೆಸ್ ಮಾಡಿದರೆ ಹಾಫ್ ಯೂಟ್ಯೂಬ್ ಹಾಫ್ ಗೂಗಲ್ ಮ್ಯಾಪ್ ಆಗಿ ಯೂಸ್ ಮಾಡ್ಬೋದು. ಸಪೋಸ್ ಈಗ ನಿಮಗೆ ಇಲ್ಲಿ ಗೂಗಲ್ ಮ್ಯಾಪ್ ಓಪನ್ ಇಲ್ಲ, ಸೊ ನಿಮಗೆ ಗೂಗಲ್ ಮ್ಯಾಪ್ ಬೇಕು, ಸೊ ಈ ಸ್ಕ್ರೀನ್ ಹೋದ ನಂತರ ಸೊ ಸ್ಕ್ರೀನ್ ಇಸ್ ಇನ್ಸೈಡ್ ಒನ್ ಮೋರ್, ಸೊ ಈಗ ಗೂಗಲ್ ಮ್ಯಾಪ್ ಬೇಕು, ಸೊ ಎಟ್ ಅ ಟೈಮ್ 2 ಸ್ಕ್ರೀನನ್ನು ಯೂಸ್ ಮಾಡ್ಬೋದು. ದಿಸ್ ಇಸ್ ಕಾಲ್ಡ್ ಸ್ಪ್ಲಿಟ್ ಸ್ಕ್ರೀನ್. ಅಗೇನ್ ನಿಮಗೆ ಈಗ ಸಿಂಗಲ್ ಸ್ಕ್ರೀನೇ ಬೇಕು ಅಂತ ಇದ್ದರೆ ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿ ಡಿಲೀಟ್ ಮಾಡಿ, ದ ಸ್ಕ್ರೀನ್ ಗೋಸ್ ಇನ್ಸೈಡ್, ಅಗೇನ್ ಪ್ರೆಸ್ ದಿಸ್ ಆ್ಯಂಡ್ ಡ್ರ್ಯಾಗ್ ಇಟ್. ಸೊ ಇದು ನಿಮಗೆ ಸ್ಪ್ಲಿಟ್ ಸ್ಕ್ರೀನ್ ಆಗಿ ಯೂಸ್ ಆಗ್ತದೆ. ಅದಾದ ನಂತರ ನಿಮಗೆ ಇದರಲ್ಲಿ FM ಇದೆ. ಸೊ FM ಅಲ್ಲಿ ಎಲ್ಲ ಸ್ಟೇಷನ್ನು ಚಾನೆಲ್ಸು ಸೆಟ್ ಆಗಿರ್ತದೆ. ಅದ ನಂತರ ಬ್ಲೂಟೂತ್ ನಾನು ನಿಮಗೆ ತೋರಿಸಿದೆ. ಸಪೋಸ್ ಯಾರೇ ಕಾಲ್ ಮಾಡಿದ್ರು ನಿಮಗೆ ಸ್ಟೇರಿಂಗಲ್ಲಿ ಆಪ್ಷನ್ ಇದೆ, ನಿಮಗೆ ಸ್ಟೇರಿಂಗಿಂದ ಆನ್ಸರು ಮಾಡ್ಬೋದು. ಅದ ನಂತರ ಸೊ ಪ್ರಾಸೆಸರ್ ಅಂತ ಬಂದಾಗ ದಿಸ್ ಈಸ್ ಆಕ್ಟೋಕರ್ ಪ್ರಾಸೆಸರ್. ಸೊ ಸಿ ದ ಸ್ಮೂತ್ನೆಸ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ OS. ಸೊ ದಿಸ್ ಈಸ್ ಒನ್ ಆಫ್ ದ ವೆರಿ ಸಾಫ್ಟ್ ಟಚ್. ಮೇನ್ಲಿ OS ಅಲ್ಲಿ ನಿಮಗೆ ಆಕ್ಟೋಕರ್ ಪ್ರಾಸೆಸರ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರಾಸೆಸರ್. ಸೊ ಸ್ಕ್ರೀನ್ ಆಫ್ ತೋರಿಸಿದೆ, ಈಸಿ ಐಕನ್ಸ್ ಬೇಕು, ಡಾಟಾ ಬೇಕು. ಮತ್ತು ಇನ್ನೊಂದು ತುಂಬ ಜನ ಕೇಳ್ತಾರೆ, ಸಿಮ್ ಹಾಕಿದ ತಕ್ಷಣ ನೆಟ್ವರ್ಕ್ ಬರ್ತಿಲ್ಲ, ತುಂಬ ಜನ ಸಿಮ್ ತಂದಿರಲ್ಲ, ಮನೆಗೆ ಹೋದ ನಂತರ ಸಿಮ್ ಕಾರ್ಡ್ ಹಾಕ್ಕೊಳ್ತಾರೆ. ಸೊ ಆಗ ನಿಮಗೆ ಇಲ್ಲಿ ಸ್ಕ್ರೀನನ್ನು ಸ್ಕ್ರೋಲ್ ಮಾಡಿ ಏರೋಪ್ಲೇನ್ ಮೋಡನ್ನು ಆಫ್ ಮಾಡಿ ಒಮ್ಮೆ ಆನ್ ಮಾಡಿದರೆ ನಿಮಗೆ ಇಲ್ಲಿ ಡಾಟಾ ಬರ್ತದೆ. ದಿಸ್ ಇಸ್ ಆಲ್ ಅಬೌಟ್ ದ 360 ಡಿಗ್ರಿದು ಬೆನಿಫಿಟ್ ಅಂತೇಳಿ ನಿಮಗೆ ಹೇಳ್ಬೋದು. ಸೊ ಈಗ ಈ ಸಿಸ್ಟಮನ್ನು 2 ಥರ ಯೂಸ್ ಮಾಡ್ಬೋದು. ಒಂದು ಅಂತ ಬಂದಾಗ ನಿಮಗೆ ಎಂಟರ್ಟೈನ್ಮೆಂಟ್ ಸಿಸ್ಟಮ್, ದಟ್ ಈಸ್ ಯುವರ್ ಯೂಟ್ಯೂಬ್, ಗೂಗಲ್ ಮ್ಯಾಪ್ಸ್, ವೈರ್ಲೆಸ್ ಕಾರ್ಪ್ಲೇ, ಪ್ಲೇ ಸ್ಟೋರ್. ಯು ವಾಂಟ್ ಟು ಡೌನ್ಲೋಡ್ ಎನಿ ಅಪ್ಲಿಕೇಶನ್, ಅಗೇನ್ ಯು ಕ್ಯಾನ್ ಡೌನ್ಲೋಡ್ ಎನಿ ಅಪ್ಲಿಕೇಶನ್ ಫ್ರಮ್ ದಿ ಪ್ಲೇ ಸ್ಟೋರ್. ಇನ್ನೊಂದು ಅಂತ ಬಂದಾಗ ಸೇಫ್ಟಿ ಪರ್ಪಸ್. ಈಗ ಡ್ರೈವಿಂಗಲ್ಲಿ ತುಂಬ ಜನ ಗಾಡಿ ಟಚ್ ಮಾಡಿದ್ರು, ಆರ್ಗ್ಯುಮೆಂಟ್ ಮಾಡ್ತಾರೆ. ಸೊ ಎಲ್ಲ ಕಂಪ್ಲೀಟ್ ಕಾರ್ ಸರೌಂಡಿಂಗ್ ನಿಮಗೆ ರೆಕಾರ್ಡಿಂಗ್ ಆಗ್ತಾ ಇರ್ತದೆ, ಕಂಪ್ಲೀಟ್ ಕಾರ್ ಸರೌಂಡಿಂಗ್ ರೆಕಾರ್ಡಿಂಗ್ ಆಗ್ತಾ ಇರ್ತದೆ. ಸೊ ಪೆನ್ ಡ್ರೈವ್ ಅನ್ನು ತೆಗೆದು ನಿಮ್ಮ ಲ್ಯಾಪ್ಟಾಪಿಗೆ ಹಾಕಿ ಚೆಕ್ ಮಾಡಿದರೆ ಎಲ್ಲ ವೀಡಿಯೋಸು ನಿಮಗೆ ಇಲ್ಲಿ ಬರ್ತದೆ. ಇಲ್ಲಿನೂ ನಿಮಗೆ ನೋಡ್ತಿರ್ಬೋದು ಹೌ ಬ್ಯೂಟಿಫುಲ್ ದ ಕ್ಲಾರಿಟಿ ಈಸ್ ಅಂತೇಳಿ ನೋಡ್ತಿರ್ಬೋದು. ಸೊ ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ತುಂಬಾ ನಿಮಗೆ ಬೆನಿಫಿಟ್ ಆಗಿರ್ಬೋದು. ಯಾಕಂದರೆ ತುಂಬ ಜನ 360 ಅಂತ ಕೇಳ್ತಾರೆ, ಸಿಸ್ಟಮ್ ಅಂತ ಕೇಳ್ತಾರೆ, ಪ್ರಾಸೆಸರ್ ಅಂತ ಕೇಳ್ತಾರೆ. ಆಲ್ವೇಸ್ ಗೋ ಫಾರ್ ಆಕ್ಟೋಕೋರ್ ಪ್ರಾಸೆಸರ್ which is one of the best processor. ಸೊ ಅದಾದ ನಂತರ ನಿಮಗೆ ವೈರ್ಲೆಸ್ ಕಾರ್ಪ್ಲೇ ಎಲ್ಲನೂ ನಿಮಗೆ ಅಂದರೆ ಎಲ್ಲನೂ ಕಾರ್ಪ್ಲೇ ಎಲ್ಲ ವೈರ್ಲೆಸ್ ಆಗಿ ಬರ್ತದೆ. ರಿವರ್ಸ್ ಕ್ಯಾಮ್ರಾನ ಐ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಯು, ದ ರಿವರ್ಸ್ ಕ್ಯಾಮ್ರಾನ ನಿಮಗೆ ನೀಟಾಗಿ ಬರ್ತದೆ. ಕ್ಯಾಮ್ರಾ ನಿಮಗೆ ನಾನು ತೋರಿಸಿನಿ, 2 ಮಿರರ್ ಹೇಗೆ ಬರ್ತದೆ, ಒಂದು ಫ್ರಂಟ್ ಹೇಗೆ ಬರ್ತದೆ, ಒಂದು ಬ್ಯಾಕ್ ಹೇಗೆ ಬರ್ತದೆ ಅಂತೇಳಿ ಹ್ಯಾವ್ ಶೋಡ್ ಯು. ದಿಸ್ ಇಸ್ ಆಲ್ ಅಬೌಟ್ ದ 360 ಡಿಗ್ರಿ. RS ಬ್ರ್ಯಾಂಡ್ ಇದು ಹಾಕಿರೋದು. ಬ್ರ್ಯಾಂಡ್ ಅಂತ ಬಂದಾಗ ವಾಟ್ ಆರ್ ದ ಬ್ರ್ಯಾಂಡ್ ಯು ವಾಂಟ್, ವಿ ಆರ್ ರೆಡಿ ಟು ಗಿವ್. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ದ ಸರ್ವಿಸ್ ಅಂಡ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ವಿ ವುಡ್ ಲೈಕ್ ಟು ಪ್ರಮೋಟ್. ಸೊ ಇಷ್ಟು ಹೇಳ್ಕೊಂಡು ಈ ವಿಡಿಯೋ ನಾನು ಎಂಡ್ ಮಾಡ್ತಿದ್ದೇನೆ. ಅದೇ ರೀತಿ ಲೊಕೇಶನ್ ಅಂತ ಬಂದಾಗ ನಿಮಗೆ ಎಕ್ಸಾಕ್ಟ್ಲಿ ಗೋಪುರನ್ ಮಾಲ್ ಆಪೋಸಿಟ್ ಅಂತ ಗೊತ್ತಿದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಐ ವಿಲ್ ಕ್ಯಾಚ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.